ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಯಾರಿಗೆ ಅಪ್ಲಿಕಬಲ್ ಆಗ್ಬೋದು ಅಂದರೆ 2 ಸೈಡ್ ಲವರ್ಸ್ ಇದ್ದರೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನಾವು ಕಾಂಟ್ಯಾಕ್ಟ್ ಇದ್ದರೆ. ಸೊ ನಾನು ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ವ್ಯಕ್ತಿ ಬಗ್ಗೆ ಅವ್ರ ಪ್ರೀತಿಯಲ್ಲೂ ನಿಮಗೂ, ಸೊ ಆ ಡೌಟ್ ಕ್ವಶನ್ಸ್ ಕೇಳಿ ಆನ್ಸರ್ ಮಾಡ್ತೀನಿ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ? ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ? ಓಕೆ, 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಕನ್ಫ್ಯೂಷನಲ್ಲಿದ್ದಾರೆ. ನಿಮ್ಮನ್ನು ಅವ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ, ಇಲ್ಲ ಸುಮ್ಮನೆ ಲವ್ ಮಾಡ್ತಾ ಇದ್ದಾರಾ ಅಲ್ವಾ, ಕನ್ಫ್ಯೂಷನ್ ಇದೆ. ಬಟ್ ನೀವಂದರೆ ಅವ್ರಿಗೆ ಇಷ್ಟನೂ ಇದೆ. ಸೊ ಅವ್ರಿಗೆ ಗೊತ್ತಿಲ್ಲ ಇನ್ನೂ ನಿಜವಾಗ್ಲೂ ನಿಮ್ಮನ್ನು ಜೆನ್ಯೂನಾಗಿ ಪ್ರೀತಿ ಮಾಡ್ತಾ ಇದ್ದೀನಾ ಇಲ್ವಾ, 2 ಸೈಡ್ ಲವ್. ಸೊ ಅದು ಅವ್ರಿಗೆ ಗೊತ್ತಿಲ್ಲ. ನಿಮ್ಗಾದರೆ ನೀವು ಮಾತ್ರ ಪಕ್ಕ ಅವ್ರನ್ನ ಲವ್ ಮಾಡ್ತಾಯಿದ್ರೆ, ಪ್ರೀತಿ ಮಾಡ್ತಾಯಿದ್ರೆ, ತುಂಬ ಇಷ್ಟಪಡ್ತಾಯಿದ್ರೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ಕನ್ಫ್ಯೂಷನಲ್ಲಿದ್ದಾರೆ. ನಿಮ್ಮನ್ನು ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನ ಅಲ್ವಾ, ಸುಳ್ಳಿನಲ್ಲಿ ಪ್ರೀತಿ ಮಾಡ್ತಾನೆ. ಸೊ ಆ ಥರ ಕನ್ಫ್ಯೂಷನಲ್ಲಿದ್ದಾರೆ. ನೀವಿದ್ದಷ್ಟು ಕ್ಲಾರಿಟಿ ಅವರೇ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಅವರೇ ಬೇಕು ಅನ್ನೋ ಥರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇನ್ನೂ ಕ್ಲಾರಿಟಿ ಬಂದಿಲ್ಲ, ನೀವೇ ಅವ್ರ ಲೈಫಲ್ಲಿ ಬೇಕು ಅಂತ. ಸೊ ಅದಕ್ಕೆ ಅವರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ಪಲ್ಲಿ ನೀವು ಅವರು ಮತ್ತು ಇಬ್ಬರು ಸಪ್ರೇಷನ್ ಆಗಿರೋದ್ರಿಂದ, ನೋ ಕಾಂಟ್ಯಾಕ್ಟ್ ಆಗಿರೋದ್ರಿಂದ, ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಏನಂತ ಅರ್ಥ ಆಗಿದೆ. ಎಮೋಷ್ನಲ್ ಆಗಿ ತುಂಬ ಕಷ್ಟಪಡ್ತಾರೆ. ಸೊ ಅವರು ನಿಮ್ಮ ಒಂದು ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಿದೆ. ಸೊ ಅದರಿಂದ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು ಅಂತ ಅವರು ರಿಯಲೈಸೇಷನ್ ಆಗಿದೆ. ಓಕೆ, ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ಸೊ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ಸೊ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ, ಫುಲ್ ನೆಗೆಟಿವ್ ಫೀಲ್ ಆಗ್ತಾಯಿದ್ದಾರೆ. ಓಕೆ, ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಫೈನಲಾಗಿ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೆ ಅವ್ರಿಗೆ ಗೊತ್ತಿಲ್ಲ, ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಕನ್ಫ್ಯೂಷನಲ್ಲಿದ್ದರೆ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ನೀವೇ ಬೇಕು ಅಂತ ಅವರು ಫಿಕ್ಸ್ ಆಗಿದ್ದಾರೆ. ಇದೊಂದು ಕನೆಕ್ಷನ್ ಆಗಿರ್ಬೋದು, ಯಾವುದೋ ಒಂಥರ ಟ್ರೂ ಕನೆಕ್ಷನ್ ಅಂತ ಫೀಲ್ ಆಗ್ತಾಯಿದ್ದಾರೆ. ಓಕೆನಾ? ಸೊ ನಿಮ್ಮನ್ನು ಅವರು ಬಿಟ್ಟಿರೋಕ್ಕಾಗ್ತಿಲ್ಲ. ಒಂದು ಇವಾಗ ನೀವು ಅವರು ಸಪ್ರೇಷನ್ ಆದಮೇಲೆ ತುಂಬ ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ. ಸೊ ಅಷ್ಟೇ, ನಿಮ್ಮ ವ್ಯಕ್ತಿ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅಂದರೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ಬಟ್ ಅವ್ರಿಗೆ ಕನ್ಫ್ಯೂಷನ್ ಇದೆ, ನೀವು ಅವ್ರ ಲೈಫ್ ಲಾಂಗ್ ಇರಬೇಕಾ ಬೇಡವಾ ಅಂತ. ಸೊ ಅವ್ರಿಗೆ ಇವಾಗ ಕ್ಲಾರಿಟಿ ಬಂದಿದೆ. ಸೊ ನೀವು ಅವ್ರ ಲೈಫ್ ಲಾಂಗ್ ಇರಲೇಬೇಕು, ಇಲ್ಲಾಂದರೆ ಅವ್ರ ಲೈಫೆಲ್ಲ ಎಮೋಷ್ನಲಾಗಿ ಪ್ರಾಬ್ಲಮ್ಸ್ ಬೀಳ್ತಾನೆ ಇರ್ತಾರೆ ಅಂತ ಅರ್ಥ ಆಗಿದೆ. ಹಾಗೆ ಕೆಲವರು ಎಮೋಷ್ನಲಾಗೂ ಬೀಳ್ಬೋದು, ಫೈನಾನ್ಷಿಯಲಾಗೂ ಬೀಳ್ಬೋದು, ಪರ್ಸ್ನಲಾಗೂ ಬೀಳ್ಬೋದು. ಒಬ್ಬೊಬ್ರ ಲೈಫ್ ಒಂದೊಂಥರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋವೆ ಅಂಥ ವ್ಯಕ್ತಿನ ಇಷ್ಟು ಪ್ರೀತಿ ಮಾಡ್ತಾಯಿದ್ರು, ಕಮ್ಯುನಿಕೇಷನ್ ಯಾಕೆ ಮಾಡ್ತಾಯಿಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿನ ಇಷ್ಟು ಪ್ರೀತಿ ಮಾಡ್ತಾಯಿದ್ರು, ಕಮ್ಯುನಿಕೇಷನ್ ಯಾಕೆ ಬರ್ತಾಯಿಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ಪ್ರೀತಿ ಮಾಡ್ತಾಯಿದ್ರು, ಕಮ್ಯುನಿಕೇಷನ್ ಯಾಕೆ ಬರ್ತಾಯಿಲ್ಲ? ಓಕೆ, ನಿಮ್ಮ ವ್ಯಕ್ತಿ ತುಂಬ ಬುದ್ಧಿವಂತರಿದ್ದಾರೆ. ಯಾವುದೇ ಒಂದು ವಿಷಯನ ಅಷ್ಟು ಬೇಗ ಹೇಳೋದಿಲ್ಲ, ನಿಮ್ಮ ಹತ್ರ ಯಾವುದೇ ಇನ್ಫಾರ್ಮೇಷನ್ ಹೇಳೋದಿಲ್ಲ. ಸೊ ಅದು ನಿಮ್ಗೆ ಇಷ್ಟ ಆಗಲಿಲ್ಲ. ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇರೋದು, ನಿಮ್ಮನ್ನು ಇಷ್ಟಪಡ್ತಾ ಇರೋದು, ಸೊ ಅದೆಲ್ಲ ನಿಮ್ಗೆ ಹೇಳಲಿಲ್ಲ. ನಿಮ್ಮನ್ನು ಯಾವಾಗಲೂ ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ವ್ಯಕ್ತಿ ಸ್ವಲ್ಪ ಇಂಟೆಲಿಜೆಂಟ್ ಇರೋದ್ರಿಂದ ನಿಮ್ಮ ಪರ್ಸನ್, ಸೊ ಈ ಕಾರ್ಡಲ್ಲಿ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಈ ಕಾರ್ಡ್ ಪ್ರಕಾರ ಇಂಟೆಲಿಜೆಂಟ್ ಇರ್ತಾರೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೇಡೀಸ್ ಆದರೂ ಆಗಿರ್ಬೋದು, ಜೆಂಟ್ಸ್ ಆದರೂ ಆಗಿರ್ಬೋದು, ಯಾರು ನೋಡ್ತಾ ಇದ್ರು ನೋಡಿ, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಸೊ ಅವರು ಏನೇ ಅವ್ರ ಲೈಫಲ್ಲಿ ಪರ್ಸ್ನಲ್ ಇವೆಂಟ್ಸು, ಪರ್ಸ್ನಲ್ ವಿಚಾರಗಳು, ಅಥವಾ ಅವ್ರ ಲೈಫಲ್ಲಿ ಏನೇ ನಡೆದ್ರು, ಅಥವಾ ಅವ್ರಿಗೆ ಏನಾದರೂ ಫೀಲಿಂಗ್ಸ್ ಆಗ್ತಾಯಿದ್ರು, ಅವರು ನಿಮ್ಮನ್ನು ಇಷ್ಟಪಡ್ತಿದ್ರು. ಸೊ ಅವ್ರು ನಿಮಗೆ ನೋ ಎಕ್ಸ್ಪ್ರೆಷನ್, ಓನ್ಲಿ ಮಾತಾಡ್ತಾಯಿರಲಿಲ್ಲ. ಇಂಟ್ರೋವರ್ಟ್ ಜಾಸ್ತಿ. ಇಂಟ್ರೋವರ್ಟ್ ಇದ್ದಿದ್ದರಿಂದ ಅಂದರೆ ಎಕ್ಸ್ಪ್ರೆಷನ್ ಅಂದರೆ ಎಕ್ಸ್ಟ್ರಾವರ್ಟ್ ಅಂದರೆ ಎಲ್ಲ ಫೀಲಿಂಗ್ಸ್ನೂ ಹೊರಗಡೆ ಹಾಕೋವಂಥದ್ದು. ಸೊ ನಿಮ್ಮ ವ್ಯಕ್ತಿ ಯಾವುದೇ ಫೀಲಿಂಗ್ಸ್ ಹೊರಗಡೆ ಹಾಕಿಲ್ಲ. ಸೊ ಅದಕ್ಕೆ ನಿಮ್ಗೆ ಏನಾಯಿತು, ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆ. ಸೊ ಅದನ್ನು ನಿಮ್ಗೆ ಗೊತ್ತಾಯಿತು. ಓಕೆ, ಇವ್ರು ನನ್ನ ಪ್ರೀತಿ ಮಾಡ್ತಾಯಿದ್ರು ಅಂತ ನನ್ನ ವ್ಯೂವರ್ಸ್ ಯಾರಿದ್ರು ನಿಮ್ಗೆ ಗೊತ್ತಾಯಿತು. ಬಟ್ ನಿಮ್ಮ ವ್ಯಕ್ತಿ ಅವ್ರು ಮಾಡೋವಂಥ ಕನ್ಫ್ಯೂಷನ್ ಸಿಚುವೇಷನ್ನಿಂದ ಅವ್ರು ಒಂದು ಸಾರಿ ಪ್ರೀತಿ ಇದ್ದಂಗೆ ಬಿಹೇವ್ ಮಾಡ್ತಾರೆ, ಇನ್ನೊಂದು ಸಾರಿ ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ನೀವು ಒಂದೊಂದು ಸಾರಿ ನೀವೇ ಅವರು ತುಂಬ ಇಷ್ಟಪಡ್ತಾರೆ ನಿಮ್ಮನ್ನ, ಇನ್ನೊಂದು ಸಾರಿ ಕೇರೇ ಮಾಡೋದಿಲ್ಲ.
ಸೊ ಈ ಥರ ಎಲ್ಲ ಯಾವಾಗ ಮಾಡ್ತಾರೆ, ಇಂಟೆಲಿಜೆಂಟ್ ಜಾಸ್ತಿ ಇದ್ದಾಗ ಮಾಡ್ತಾರೆ. ಸೊ ಆದರೆ ಎಷ್ಟೇ ಇಂಟೆಲಿಜೆಂಟ್ ಇದ್ರೂ ಒಳಗಡೆ ಫೀಲಿಂಗ್ಸ್ ಮಾತ್ರ ಹಾಗೇ ಇರುತ್ತೆ, ಎಮೋಷ್ನಲ್. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ಇಷ್ಟು ಇಂಟೆಲಿಜೆಂಟ್ ಈ ಥರ ಎಲ್ಲ ಸ್ವಭಾವದವ್ರು ಇರೋದ್ರಿಂದ ಅವರೊಂದು ಫೀಲಿಂಗ್ಸ್ನ ಎಲ್ಲ ನಿಮ್ಗೆ ಶೇರ್ ಮಾಡ್ತಾರೆ. ನಿಮ್ಗೆ ನೋಡಿ ಸಾಕಾಯಿತು, ನೀವು ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಆದರೆ. ಸೊ ಅದಕ್ಕೆ ಇವಾಗ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಕಟ್ ಆಗಿದೆ. ಮತ್ತು ನೀವು ಅವ್ರ ಹತ್ರ ಇದ್ದಾಗಲೂ ಅಷ್ಟೇ ಅವ್ರ ಬುದ್ಧಿವಂತಿಕೆನ ತೋರಿಸ್ತಾಯಿದ್ರು. ಯಾವುದೇ ಫೀಲಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾರಲ್ಲ, ಅವರು ನಿಮ್ಗೆ ಇಷ್ಟ ಬರೋ ಥರನೂ ನಡ್ಕೊತಾ ಇರಲಿಲ್ಲ. ಸೊ ನಿಮ್ಗೆ ಏನಾಯಿತು, ಕಷ್ಟ ಆಯಿತು. ಸೊ ಅದಕ್ಕೆ ಕಮ್ಯುನಿಕೇಷನ್ನು ಬ್ರೇಕ್ ಆಗೋಯ್ತು. ಸೊ ಅದಕ್ಕೆ ಅವ್ರು ಇನ್ನೂ ಮಾಡ್ತಾಯಿಲ್ಲ. ಮತ್ತು 2 ಆಫ್ ಕಪ್ಸ್, ನಿಮ್ಮನ್ನು ಅವ್ರು ತುಂಬ ಇಷ್ಟಪಡೋದ್ರಿಂದ ನಿಮಗೆ ಅವರು ಮಾತಾಡೋದ್ರಿಂದ ಏನಾದರೂ ಹರ್ಟ್ ಆದರೆ ಅಥವಾ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಒಂದು ಚಿಕ್ಕ ಟೆನ್ಷನ್ ಇರ್ಬೋದು ಅವ್ರ ಮೈಂಡಲ್ಲಿ. ಮತ್ತು ಲೈಫ್ ಲಾಂಗ್ ನೀವು ಅವ್ರಿಗೆ ಬೇಕಾಗಿತ್ತೇನೋ. ಇನ್ನೇನಾದರೂ ಮಾತಾಡೋದ್ರಿಂದ ಏನಾದರೂ ಅಂದರೆ ಇವಾಗ ಕಮ್ಯುನಿಕೇಷನ್ ಮಾಡಿದಾಗ ಮಾತು ಕತೆ ಬಂದು ಏನಾದರೂ ಒಂದು ವಿಷಯ ಬಂದು ನಿಮ್ಮಿಬ್ಬರು ಪರ್ಸ್ನಲಲ್ಲಿ ಏನಾದರೂ ಒಂದು ವಿಚಾರ ಬಂದು ಕ್ಲ್ಯಾಶಸ್ ಆದರೆ ನೀವಿಬ್ಬರು ಬೇರೆ ಸಪ್ರೇಷನ್ ಆಗಿಬಿಡ್ತೀರಲ್ಲ, ಅದು ಒಂದು ಡೌಟ್ ಇತ್ತು ನಿಮ್ಮ ಪರ್ಸನ್ಗೆ. ಮತ್ತು ಇನ್ನೂ ಒಂದು ಡೌಟ್ ಏನಂದರೆ ಅವ್ರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರಲ್ಲ ಅಂತ ಅವ್ರಿಗೆ ಕನ್ಫ್ಯೂಷನ್ ಇತ್ತು. ಸೊ ಈ ಎಲ್ಲ ಕಾರಣಗಳಿಂದ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ರೂ ಅವ್ರು ಕಮ್ಯುನಿಕೇಷನ್ ಮಾಡ್ತಾ ಇರಲಿಲ್ಲ. ಓಕೆ, ಇನ್ನೊಂದು ನೈಟ್ ಆಫ್ ಕಪ್ಸ್ ಏನಂದರೆ, ನಿಮ್ಮ ಪರ್ಸನ್ ಹತ್ರ ನೀವು ಯಾವಾಗ ಮಾತಾಡ್ತಾಯಿದ್ರು ನೀವೇನು ಮಾಡ್ತಾಯಿದ್ರಿ, ಕಮಿಟ್ಮೆಂಟ್ ಕೇಳ್ತಾಯಿದ್ರಿ. ಮ್ಯಾರೇಜ್ ಪ್ರಪೋಸಲ್ 2 ಸೈಡ್ ಲವರ್ಸ್ ಆಗಿದ್ರೆ ನೀವು ಮದುವೆ ಆಗಬೇಕಂತಲೇ ನಿಮ್ಮ ಪರ್ಸನ್ ಕೇಳ್ತಾಯಿದ್ರಿ. ಸೊ ನೀವು ಮದುವೆ ಆಗಬೇಕು ನಿಮ್ಮ ಪರ್ಸನ್ ಅಂದರೆ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅಡ್ಡ ಬರ್ತಿತ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ಅವ್ರು ಮಾತಾಡ್ತಾರಲ್ಲ. ಅದು ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಸೊಸೈಟಿ ಪ್ರಾಬ್ಲಮ್ಸ್, ಏನೋ ಒಂದು ಫ್ರೆಂಡ್ಸು, ಫ್ಯಾಮ್ಲಿ ಸರ್ಕಲ್ಸು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸು, ಮೆಂಟಲ್ ಹೆಲ್ತ್ ಇಶ್ಯೂಸು, ಫಿಸಿಕಲ್ ಹೆಲ್ತ್ ಇಶ್ಯೂಸು, ಅದರ್ವೈಸ್ ಇನ್ನೂ ಪ್ರಾಬ್ಲಮ್ಸ್ ಇರುತ್ತಲ್ವ ನಿಮ್ಮ ಪರ್ಸನ್ಗೂ ನಿಮಗೂ. ಸೊ ಎಲ್ಲವೂ ಏನೇ ಒಂದು ಪ್ರಾಬ್ಲಮ್ ಆಗಲಿ ಅದೆಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂತ ಅಂದ್ಕೊಳ್ಳಿ. ನಿಮ್ಮ ಲೈಫಿಗೆ ಕನೆಕ್ಟ್ ಆದಂಗೆ ತಗೊಳ್ಳಿ. ಮತ್ತು ನೀವು ಹೆಚ್ಚಾಗಿ ಮ್ಯಾರೇಜು ಕಮಿಟ್ಮೆಂಟ್ ವಿಷಯನ ಕೇಳ್ತಾ ಇದ್ರಿಂದ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ನಿಂದ ನಿಮ್ಮ ವ್ಯಕ್ತಿ ಸೊ ನಿಮ್ಮ ಹತ್ರ ಏನೂ ಅಷ್ಟೊಂದು ಮಾತಾಡ್ತಿರಲ್ಲ. ನೀವು ಜಾಸ್ತಿ ಕೇಳ್ತಾ ಇದ್ದಿದ್ದು ಕಮಿಟ್ಮೆಂಟು, ಮ್ಯಾರೇಜ್ ಯಾವಾಗ ಆಗ್ತೀರ ಅಂತ ಅದೇ. ಇನ್ನು ಗಂಡ ಹೆಂಡತಿ ಏನಾದರೂ ಸಪ್ರೇಷನ್ ಆಗಿದ್ರೆ ಮತ್ತೆ ನಿಮ್ಮ ಹತ್ರ ಯಾವಾಗ ಮಾತಾಡ್ತಾರೆ, ಯೂನಿಯನ್ನ ನೀವು ಬಯಸ್ತಾ ಇದ್ರಿ. ಸೊ ಅದು ನಿಮ್ಮ ವ್ಯಕ್ತಿಗೆ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಅವ್ರಿಗೆ ಪ್ರಾಬ್ಲಮ್ ಕೊಡ್ತಾ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅವರು ನಿಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ ಹೆಚ್ಚಾಗಿ. ಸೊ ಇದೇ ರೀಸನ್ನು. ಓಕೆ, 2 ಕ್ವಶನ್ ಆಯಿತು. ನೋಡುವಂಥ ನನ್ನ ವ್ಯೂವರ್ಸ್ನ ಅವರ ವ್ಯಕ್ತಿ ಯಾವಾಗ ಇವ್ರ ಹತ್ರ ಮಾತಾಡ್ತಾರೆ, ಕಮ್ಯುನಿಕೇಷನ್ ಯಾವಾಗ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಯಾವಾಗ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಇವ್ರ ಜೊತೆ ಯಾವಾಗ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗ ಕಮ್ಯುನಿಕೇಷನ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರೆ ಅಂದರೆ ಇವಾಗ ಥರ್ಡ್ ಪಾರ್ಟಿ ಸಿಚುವೇಷನ್ ಇನ್ನೂ ಇದೆ. ಸೊ ಹಾರ್ಟ್ ಬ್ರೇಕ್ ಸಿಚುವೇಷನ್ ಆಗಿದೆ. ನಿಮ್ಮಿಬ್ಬರಿಗೂ ಪೇಯ್ನ್ಫುಲ್ ಸಿಚುವೇಷನಲ್ಲಿದ್ದೀರಾ. ಥರ್ಡ್ ಪಾರ್ಟಿಯಿಂದ ನೀವಿಬ್ಬರು ಸಪ್ರೇಷನ್, ನೋ ಕಾಂಟ್ಯಾಕ್ಟು, ಲೆಸ್ ಕಾಂಟ್ಯಾಕ್ಟಲ್ಲಿದ್ದೀರಾ. ಮತ್ತು ಲಾಂಗ್ ಡಿಸ್ಟೆನ್ಸು ದೂರದಲ್ಲಿದ್ದೀರಾ. ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ನೀವು ಅಷ್ಟು ಅವ್ರ ಹತ್ರ ಮಾತಾಡಬೇಕಂತ ತುಂಬ ಟ್ರೈ ಮಾಡ್ತಾರೆ. ಯಾಕಂದರೆ ನೀವು ಮನಸಾರೆ ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇರೋದ್ರಿಂದ ತುಂಬ ಪೇಯ್ನ್ ಆಗ್ತಾಯಿದೆ ನಿಮಗೆ. ಕೆಲವ್ರಿಗೆ 3 ಇಯರ್ಸ್ನಿಂದ ಆಗ್ತಿರ್ಬೋದು ಬ್ರೇಕಪ್ ಆಗಿ, ಸಪ್ರೇಷನ್ ಆಗಿ. ಇನ್ನು ಕೆಲವರು 3 ಇಯರ್ಸ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ 3 ಇಯರ್ಸ್ ಲವ್ ಮಾಡಿರ್ಬೋದು, ಅಥವಾ 3 ಮಂತ್ಸ್ ಆಗಿರ್ಬೋದು ಸಪ್ರೇಷನ್ ಆಗಿ. 3 ನಂಬರ್ ಕಾಮನ್ ಇರುತ್ತೆ. ಅಥವಾ ನಿಮಗೆ ಮ್ಯಾರೇಜ್ ಆಗಿ 3 ವರ್ಷ ಇರ್ಬೋದು, ನಿಮಗೂ ನಿಮ್ಮ ಪರ್ಸನ್ಗೆ ಏನಾದರೂ 3 ಕಾಮನ್ ಇರುತ್ತೆ. ಅಥವಾ ನಿಮ್ಮದು ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ 3 ಇರ್ಬೋದು, ಅಥವಾ 3 ಮಂತ್ಸಲ್ಲಿ ನೀವಿಬ್ಬರು ಮೀಟ್ ಆಗಿರ್ಬೋದು, ಅಥವಾ 3 ಮಂತ್ಸ್ ಆಗಿ ನೀವು ಸಪ್ರೇಷನ್ನು. ಓಕೆ, ಅಥವಾ ನಿಮ್ಮದು ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತಲ್ಲಿ 3 ಇರ್ಬೋದು ಹಾಗೆ. ಮತ್ತು ಇನ್ನೊಂದು ಏನು ಹೇಳುತ್ತಂದರೆ, ಇನ್ನೊಂದು 3 ಮಂತ್ಸ್ ಒಳಗಡೆ ಆದರೂ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಪರ್ಸನ್ನು. ಇಲ್ಲಾಂದರೆ 3 ವೀಕ್ಸು, ಇಲ್ಲ ಒಂದು 3 ಡೇಸು ಕಾಲ್ ಅಥವಾ ಮೆಸೇಜು, ಈ ಥರ ಏನಾದರೂ ಒಂದು ಮಾಡ್ಬೋದು. 3 ವೀಕ್ಸ್ ಅನ್ನೋದು, 3 ನಂಬರ್ ಅನ್ನೋದು ಕಾಮನ್. ಸೊ ಇಷ್ಟು 3 ನಂಬರ್ಸ್, 3 ಅವರ್ಸು. ಸೊ ಇಷ್ಟರೊಳಗಡೆ ಅವ್ರು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಯಾರಿಗೆ ಇದು ಅಪ್ಲೈ ಆಗುತ್ತೋ ಅವ್ರು ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ನೋಡೋಣ, ವೆಯ್ಟ್ ಮಾಡಿ ನೋಡಿ ಬರುತ್ತಲ್ಲ. ಎಂಪೈರರ್ ಬಂದಿರೋದ್ರಿಂದ ಅದೇ ನಿಮ್ಮ ವ್ಯಕ್ತಿ ಅವ್ರು ತುಂಬ ಈಗೋಯಿಸ್ಟಿಕ್ ಇದ್ದಾರೆ. ನಿಮ್ಮ ಪರ್ಸನ್ ಯಾರಿದ್ದಾರೆ ನೋಡಿ, ಅವ್ರಿಗೆ ನಾನು ಅನ್ನೋದು ಐತೆ ಜಾಸ್ತಿ.
ಸೊ ಅದಕ್ಕೆ ಅವರು ಮಾತಾಡ್ತಿಲ್ಲ. ಅವ್ರು ನನಗೆ ಎಲ್ಲ ಗೊತ್ತಿದೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಅವ್ರು ಗೊತ್ತಿದೆ ಅಲ್ಲ, ಅವರು ಗೊತ್ತಿಲ್ದಿರೋದ್ರೂ ಗೊತ್ತಿದೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ನಿಮ್ಮ ಪರ್ಸನ್ ಯಾರಿದ್ದಾರೆ ನೋಡಿ, ಅವರು ಎಂಪೈರರ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ನೋಡಿ ಎಂಪೈರರ್ ಚಕ್ರವರ್ತಿ, ಯಾರ ಮಾತು ಕೇಳೋದಿಲ್ಲ, ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾನೆ, ಎಲ್ಲ ನನಗೆ ಗೊತ್ತಿದೆ ಅನ್ನೋ ಥರ ಬಿಹೇವ್ ಮಾಡ್ತಾನೆ. ಸೊ ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಎಲ್ಲ ನನಗೆ ಗೊತ್ತಿದೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಈ ಒಂದು ರೀಸನ್ ಕೂಡ ವೆರಿ ಆ್ಯಟಿಟ್ಯೂಡು, ನಾನೊಂದು ಒಳ್ಳೆ ಜಾಬಲ್ಲಿದ್ದೀನಿ, ಒಂದು ಒಳ್ಳೆ ಪೊಸಿಷನಲ್ಲಿದ್ದೀನಿ, ನನ್ನನ್ನು ಯಾರೂ ಮೀರ್ಸೋಕ್ಕಾಗೋದಿಲ್ಲ, ನಾನೇನು ಮಾಡೋಕ್ಕಾಗೋದಿಲ್ಲ, ನಾನು ಒಂಥರ ಲೆವೆಲ್ಲು ಅದು ಇದು ಎಲ್ಲ ತೋರಿಸೋ ಆ್ಯಟಿಟ್ಯೂಡ್ನಿಂದನೂ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿಲ್ಲ. ಸೊ ಇದು ಒಂದು ರೀಸನ್ ಆಗಿಬಿಟ್ಟಿದೆ. ಸೊ ಇನ್ನೆಷ್ಟೇ ಇದಿರಲಿ, ಇನ್ನೊಂದು 4 ಮಂತ್ಸ ಅಥವಾ 4 ವೀಕ್ಸ ಅಥವಾ 4 ಡೇಸ್ ಒಳಗಡೆ ಮಾತಾಡೋವಂಥ ಚಾನ್ಸಸ್ ಕಾಣ್ತಾ ಇದೆ. ಓಕೆ, ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ, ವೆರಿ ಸೂನ್ ಅಂತ ಹೇಳ್ಬೋದು. ಬಟ್ ಯಾವಾಗ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಅದೇ ಐ ಪ್ರೆಸಿಸ್, ನಾನು ಆವಾಗಲೇ ಹೇಳ್ದಂಗೆ ಮತ್ತೆ ಅದೇ ಕಾರ್ಡ್ ಬಂದಿದೆ. ಯಾವಾಗ ಮಾತಾಡ್ತಾರೆ ಅಂದರೆ ಇದೇ ತುಂಬ ಇಂಟೆಲಿಜೆಂಟ್ ಯೂಸ್ ಮಾಡ್ತಾರೆ, ಮತ್ತು ಅದೇ ಇಂಟೆಲಿಜೆಂಟ್ ಯೂಸ್ ಮಾಡಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಓಕೆ, ನಿಯರ್ ಫ್ಯೂಚರ್ ಒಳಗಡೆ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಬ್ಬರು ನಿಯರ್ ಫ್ಯೂಚರಲ್ಲಿ ಮೀಟ್ ಆಗ್ತಾರೆ. ಇಬ್ಬರು ಸಪ್ರೇಷನ್ ಆಗಿರೋರಿಗೆ ಯೂನಿಯನ್ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರಿಬ್ಬರು ಸಪ್ರೇಷನ್ ಆಗಿದ್ದಾರೆ, ಮತ್ತು ಯೂನಿಯನ್ ಆಗ್ತಾರೆ. ಓಕೆ, ಸೊ ನೀವು ಯೂನಿಯನ್ ಆಗೋದು ಇವಾಗ ಸ್ವಲ್ಪ ಕಷ್ಟ ಇದೆ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನೋ ಅಂತ ಬರ್ತಾ ಇದೆ. ಯಾಕಂದರೆ ನಿಮ್ಮ ವ್ಯಕ್ತಿಗೆ ಇನ್ನೂ ಅವ್ರಿಗೆ ನಿಮ್ಮೊಂದು ಪ್ರೀತಿ ಅಷ್ಟೊಂದು ಬೇಗ ಅರ್ಥ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಐರೋಪೆಂಟ್ ಬಂದಿರೋದ್ರಿಂದ ಖಂಡಿತ ಒಂದಾಗ್ತಾರೆ. ಸೊ ನಿಮ್ಮ ಜೊತೆ ಡೈರೆಕ್ಟ್ ಮದುವೆನೇ ಆಗಬೇಕಂತ ತೀರ್ಮಾನ ಮಾಡಿದ್ದಾರೆ, ಅಥವಾ ಮದುವೆ ಆಗಿ ಸಪ್ರೇಷನ್ ಆಗಿ ಯೂನಿಯನ್ ಹೋಗಿದ್ರೆ ಅವರು ಅಷ್ಟೇ ಹಿರಿಯರ ಹತ್ರ ಸಲಹೆ ಕೇಳೋದಾಗಿರ್ಬೋದು, ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು. ಸೊ ಈ ಥರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಏನೇನು ಯೂಸ್ ಮಾಡ್ತಾಯಿದ್ರೆ ಸೊ ಆ ಥರದಲ್ಲಿ ಯೂನಿಯನ್ ಆಗುತ್ತೆ. ಅದೇ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇವಾಗ ಯೂನಿಯನ್ ಅಂದರೆ ಯಾವ ಥರ ಯೂನಿಯನ್ ಆಗಬೇಕಂದ್ರೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇರೋದು. ಅವರು ಅದೇ ಥರ ಥಿಂಕ್ ಮಾಡ್ತಿದ್ದಾರೆ. ನೀವು ಯಾವ ರೀತಿ ಥಿಂಕ್ ಮಾಡ್ತಾರೋ ಅವರು ಅದೇ ರೀತಿ. ಅವರು ಅಷ್ಟೇ ಮ್ಯಾರೇಜ್ ಬಗ್ಗೆ ಇವಾಗ 2 ಸೈಡ್ ಲವರ್ಸ್ ಇದ್ದರೆ ಡೈರೆಕ್ಟ್ ಮದುವೆ ಆಗೋಣ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಇನ್ನು ಗಂಡ ಹೆಂಡತಿ ಏನಾದರೂ ಸಪ್ರೇಷನ್ ಆಗಿದ್ರೆ ಫೋನಲ್ಲಿ ಏನಾದ್ರು ಮಾತಾಡ್ಕೊತಿದ್ರೆ, ಇಲ್ಲ ಡೈರೆಕ್ಟಾಗಿ ಯೂನಿಯನ್ ಆಗಿ ಇಬ್ಬರು ಒಟ್ಟಿಗೆ ಇರೋದಕ್ಕೆ ತೀರ್ಮಾನ ಮಾಡ್ಕೊತಿದ್ರು. ಸೊ ಹಾಗೆ ನಿಮ್ಮ ಪರ್ಸನ್ ಕೂಡ ಅದೇ ತೀರ್ಮಾನ ಮಾಡ್ತಾಯಿದ್ರು. ಸೊ 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಾರೆ. ಮೆಟೀರಿಯಲಿಸ್ಟಿಕ್ ಲೈಫ್ ಅಂದರೆ ಯಾವಾಗಲೂ ಪ್ರಾಕ್ಟಿಕಲ್ ಬಗ್ಗೆನೇ ಆಲೋಚನೆ ಮಾಡ್ತಾ ಇರೋದ್ರಿಂದ ಯಾವಾಗಲೂ ಮನಿ ಮತ್ತು ಹೊರಗಡೆ ಇರ್ತಾರಲ್ವ ಸೊಸೈಟಿಯಲ್ಲಿ. ಇವಾಗ ಸೊಸೈಟಿ ತುಂಬ ಡಿಫ್ರೆಂಟ್ ಆಗಿದೆ. ಸಮಾಜ ಯಾವಾಗಲೂ ದುಡ್ಡು ಅಂತ ದುಡ್ಡಿಗೆ ಆಸೆ ಪಟ್ಟು ಹೋಗೋರೇ ಜಾಸ್ತಿ. ಎಮೋಷ್ನಲ್ಲು ಪ್ರೀತಿ ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಇವತ್ತಿನ ಕಾಲದಲ್ಲಿ, ಸಿಗೋದಿಲ್ಲ, ಅದೆಲ್ಲ ಡೌನ್ ಆಗಿಬಿಟ್ಟಿದೆ. ಸೊ ಅದು ಒಂದು ಕಾರಣಕ್ಕೋಸ್ಕರ ನಿಮ್ಮ ಪರ್ಸನ್ಗೂ ಅಷ್ಟೇ ಈ ಸೊಸೈಟಿಯನ್ನು ನೋಡ್ತಾ ಇದ್ದಾಗೆ, ಸಮಾಜ ನೋಡ್ತಾ ಇದ್ದಾಗೆ ಅವ್ರಿಗೂ ಪ್ರೀತಿ ಮೇಲೆ ನಂಬಿಕೆ ಅನ್ನೋದು ಸ್ವಲ್ಪ ದಿನೇ ಕಳ್ಕೊತಾ ಇರೋದ್ರಿಂದ ಅವ್ರಿಗೂ ಅಷ್ಟೇ ಪ್ರೀತಿ ಮೇಲೆ ನಂಬಿಕೆ ಅಷ್ಟೊಂದಿಲ್ಲ. ಸೊ ಆದ್ದರಿಂದ ಅವರು ಯಾವಾಗಲೂ ಮನಿ ಬಗ್ಗೆನೇ, ದುಡ್ಡಿನ ಸಂಪಾದನೆ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ತುಂಬ ಪ್ರಾಕ್ಟಿಕಲ್ ಇರೋದ್ರಿಂದ ನಿಮ್ಮ ಪ್ರೀತಿ ಇನ್ನೂ ಡಿಲೇ ಆಗ್ತಾಯಿದೆ ಅಷ್ಟೇ. ಸೊ ಅದಕ್ಕೆ ನೀವಿಬ್ಬರು ಇನ್ನೂ ಯೂನಿಯನ್ ಆಗ್ತಾಯಿಲ್ಲ. ಸೊ ಅವರು ಅಷ್ಟೇ ನಿಮಗೆ ರಿಗ್ರೆಟ್ ಮಾಡಿರೋದ್ರಿಂದ ನೀವಿಬ್ಬರು ಸಪ್ರೇಷನ್ನು ಮತ್ತು ನೋ ಕಾಂಟ್ಯಾಕ್ಟು ಯೂನಿಯನ್ ಆಗಿದ್ರೆ, ಸಪ್ರೇಷನ್ ಆಗಿರೋದ್ರಿಂದ ತುಂಬ ರಿಗ್ರೆಟ್ ಫೀಲ್ ಆಗ್ತಾರೆ. ನನ್ನ ವ್ಯಕ್ತಿ ಒಂದು ಕಡೆ ಇದ್ದಾರೆ, ನಾನೊಂದು ಕಡೆ ಇದ್ದೀನಿ, ಏನು ಮಾಡೋದು ಗೊತ್ತಾಗ್ತಲ್ಲ. ಜಾಬ್ ಮಾಡುವಾಗ ತುಂಬ ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ಬಟ್ ಯಾವಾಗ ಜಾಬೆಲ್ಲ ಕಂಪ್ಲೀಟ್ ಆಗುತ್ತಾ ಆಫ್ಟರ್ ಒನ್ ಆಫ್ ದ ಸಡನ್ಲಿ ನೀವು ನೆನಪಾಗ್ಬಿಡ್ತೀರ. ಒಂದು ವೇಳೆ ಜಾಬ್ ಪ್ಲೇಸಲ್ಲಿದ್ದರೂ ನೀವು ಸಡನ್ಲಿ ನೆನಪಾಗ್ತಾ ಇರ್ತೀರ. ಬಟ್ ಆವಾಗ ಕೆಲಸ ಮಾಡ್ತಾ ನಿಮ್ಮ ಒಂದು ನೆನಪುಗಳನ್ನ ಅವಾಯ್ಡ್ ಮಾಡ್ತಾರೆ. ಬಟ್ ಯಾವಾಗ ಜಾಬ್ ಕಂಪ್ಲೀಟ್ ಆಗುತ್ತೋ, ಈಗ ಒಬ್ಬರಿಗೆ ಡೇ ಶಿಫ್ಟ್ ಇರ್ಬೋದು, ಇನ್ನೊಬ್ರಿಗೆ ನೈಟ್ ಶಿಫ್ಟ್ ಇರ್ಬೋದು. ಸೊ ಅಥವಾ ಇಲ್ಲಿ ಜಾಸ್ತಿ ಇವರು ನಿಮ್ಮ ಪರ್ಸನ್ ತುಂಬ ಬುದ್ಧಿವಂತರಿರೋದ್ರಿಂದ ಯಾವಾಗಲೂ ಡೇ ಶಿಫ್ಟೇ ಮಾಡ್ತಿರ್ತಾರೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಸೊ ಅಥವಾ ಕೆಲವ್ರಿಗೆ ರೇರಾಗಿ ನೈಟ್ ಶಿಫ್ಟ್ ಮಾಡುತ್ತಾ ಇರ್ಬೋದು. ಸೊ ನಿಮ್ಮ ಪರ್ಸನ್ ಯಾವ ಕೆಲಸ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸೊ ಅವರು ಯಾವುದು ಕೆಲಸ ಇದ್ದಾರೋ ಆ ಕೆಲಸ ಮುಗಿದ ಮೇಲೆ ಅವ್ರಿಗೆ ನಿಮ್ಮ ನೆನಪು ತುಂಬ ಕಾಡುತ್ತೆ. ಆವಾಗ
ಕಾಡ್ದಾಗ ಏನಾಗುತ್ತೆ, ನಿಮ್ಮನ್ನು ನೆನಪು ಮಾಡ್ಕೊತಾರೆ. ನನ್ನ ವ್ಯಕ್ತಿನ ನಾನು ಹರ್ಟ್ ಮಾಡಿದೆ, ಅವ್ರು ನನ್ನ ತುಂಬ ನಿಜವಾಗ್ಲೂ ಜೆನ್ಯೂನಾಗಿ ಪ್ರೀತಿ ಮಾಡಿದರು, ಇಷ್ಟಪಟ್ಟೆ. ಆವಾಗ ನಾನು ಆ ಟೈಮಲ್ಲಿ ಅವ್ರನ್ನ ದೂರ ಮಾಡಿಕೊಂಡೆ. ಇವಾಗ ಏನು ಮಾಡೋದು, ನನ್ನ ವ್ಯಕ್ತಿ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಅವರು ತುಂಬ ಫೀಲ್ ಆಗ್ತಾಯಿದ್ದಾರೆ. ಜೆನ್ಯೂನ್ ಪ್ರೀತಿ ಅವ್ರಿಗೆ ಸಿಗ್ತಲ್ಲ. ನೋಡಿ, ಕಾಡಲ್ಲಿ ಒಬ್ಬ ವ್ಯಕ್ತಿ ತುಂಬ ಸಫರ್ ಆಗ್ತದಾನೆ, ಈ ವ್ಯಕ್ತಿನೂ ಸಫರ್ ಆಗ್ತಾಯಿದ್ದಾನೆ. ಈ 2 ಸ್ವಾರ್ಡ್ ಬಿದ್ದೋಗಿದೆ, ಈ 3 ಸ್ವಾರ್ಡ್ಸು ಈ ವ್ಯಕ್ತಿ ಹತ್ರ ಇದೆ. ಸೊ ಈ ವ್ಯಕ್ತಿಗೆ ಇಬ್ಬರಿಗೂ ಮೋಸ ಮಾಡಿ ಈ ವ್ಯಕ್ತಿ ಗೆದ್ದಿದ್ದಾನೆ. ಸೊ ಬಟ್ ಈ ವ್ಯಕ್ತಿಗೆ ವಿಕ್ಟರಿ ಇಲ್ಲ, ಯಾಕಂದರೆ ಅವರಿಬ್ಬರಿಗೆ ಮೋಸ ಮಾಡಿ ಗೆದ್ದಿದ್ದಾನೆ. ಸೊ ಏನು ಪ್ರಯೋಜನ ಇಲ್ಲ. ಸೊ ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ನಿಮ್ಮನ್ನು ದೂರ ಮಾಡ್ಕೊಂಡು ಅವ್ರು ಸಫರ್ ಆಗ್ತಾಯಿದ್ದಾರೆ ಬಿಟ್ಟರೆ ಅವ್ರಿಗಿನ್ನೇನು ಲಾಭ ಆಗ್ತಾಯಿಲ್ಲ. ನೋಡಿ, ಮತ್ತೆ ಅದೇ ಕಾರ್ಡ್ ಬಂತು, ದ ಟವರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರು ಸಪ್ರೇಷನ್ನು ಅನ್ಎಕ್ಸ್ಪೆಕ್ಟೆಡಾಗಿ ಆಗೋಯ್ತು. ಸೊ ಅದನ್ನೇ ನೆನಪು ಮಾಡ್ಕೊತಿದ್ರೆ ನಿಮ್ಮ ವ್ಯಕ್ತಿ. ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು, ಆ ಒಂದು ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡಿಕೊಂಡು ದೂರ ಮಾಡ್ಕೊಂಡ್ಬಿಟ್ರು. ಸೊ ಇದನ್ನು ಇವಾಗಲೂ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನಿಂದನೇ ಲ್ಯಾಗ್ ಮಾಡ್ತಾ ಇರೋದು ನಿಮ್ಮ ಒಂದು ಪ್ರೀತಿನ. ಸೊ ಇದೆಲ್ಲ ಕ್ಲಿಯರ್ ಆದಮೇಲೆ ನಿಮ್ಮ ಒಂದು ಯೂನಿಯನ್ನು ಆಗೋಗುತ್ತೆ. ಅಂದರೆ ನೀವು ಯೂನಿಯನ್ ಅಂದರೆ ಕೆಲವರು ಇಲ್ಲಿ ಡೈರೆಕ್ಟಾಗಿ ಮದುವೆನ ಆಗ್ಬೋದು, ಇನ್ನು ಕೆಲವರು ಯೂನಿಯನ್ ಆಗ್ಬೋದು. ಆಮೇಲೆ ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಮದುವೆ ಆಗ್ಬೋದು. ಇನ್ನು ಗಂಡ ಹೆಂಡತಿ ಸಪ್ರೇಷನ್ ಏನಾದರೂ ಆಗಿದ್ರೆ ಪರ್ಮನೆಂಟ್ ಯೂನಿಯನ್ ಕೂಡ ಆಗ್ಬೋದು. ಅದು ನಿಮ್ಮ ವ್ಯಕ್ತಿ ಮೇಲೇ ಡಿಪೆಂಡ್ ಐತೆ, ನಿಮ್ಮ ಮೇಲಿಲ್ಲ. ನೀವು ತುಂಬ ಎಫರ್ಟ್ಸ್ ಹಾಕಿ ಸಾಕಾಗಿದೆ. ನಿಮ್ಮ ವ್ಯಕ್ತಿ ಏನು ಡಿಸಿಷನ್ ತಗೊತಾರೆ ಅದೇ ನೋಡಿ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕಂತ ತೀರ್ಮಾನ ಮಾಡ್ತಾಯಿದ್ರೆ, ಬಟ್ ನೋ ಆ್ಯಕ್ಷನ್. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದು ಆ್ಯಕ್ಷನ್ ತಗೊತಾ ಇಲ್ಲ. ಇಲ್ಲಿ ನೋಡಿ, ಪೆಂಟಿಕಲ್ ಇಟ್ಕೊಂಡು ಅಂದರೆ ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಆಗಬೇಕಂತ ನಿಮ್ಮನ್ನು ಇಲ್ಲಿ ಒಬ್ಬ ವ್ಯಕ್ತಿ ಕುದುರೆ ಮೇಲೆ ಹತ್ತು ಕೂತ್ಕೊಂಡಿದ್ದಾನೆ, ಇಲ್ಲಿ ಪೆಂಟಿಕಲ್ ಇಟ್ಕೊಂಡಿದ್ದಾನೆ. ಬಟ್ ಕುದುರೆ ಸ್ಟಾರ್ಟ್ ಆಗಲ್ಲ, ಅದು ಅಲ್ಲೇ ನಿಂತಿದ್ದ ಜಾಗದಲ್ಲೇ ಇದೆ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಅವ್ರ ಮೈಂಡಲ್ಲಿದೆ ನಿಮ್ಮನ್ನು ಮದುವೆ ಆಗಬೇಕು, ನಿಮ್ಮನ್ನೇ ಮ್ಯಾರೇಜ್ ಆಗಬೇಕು ಎಲ್ಲ ಇದೆ. ಬಟ್ ಆದರೆ ಅವರು ಅದನ್ನು ನಿಮ್ಗೆ ಹೇಳ್ತಿಲ್ಲ, ಎಕ್ಸ್ಪ್ರೆಷನ್ ಮಾಡ್ತಿಲ್ಲ, ಮುಂದಕ್ಕೆ ಅದನ್ನು ಆ್ಯಕ್ಷನ್ ರೂಪದಲ್ಲಿ ತಗೊತಾ ಇಲ್ಲ. ಸೊ ಅದೇ ಮೇಯ್ನ್ ಇಶ್ಯೂ, ಪ್ರಾಬ್ಲಮ್ ಇಲ್ಲಿ. ಸೊ ಅದು ಅವ್ರು ಯಾವಾಗ ತಗೊತಾರೆ ಗೊತ್ತಿಲ್ಲ ನಮ್ಗೆ ಯಾರಿಗೂ. ಸೊ ಅದು ಅವ್ರ ಡಿಸಿಷನ್ನು, ನಿಮ್ಮ ಪರ್ಸನ್ನು ಮನಸ್ಸಲ್ಲಿ ಯಾರಿದ್ದಾರೆ ನೋಡಿ ಅವ್ರ ಡಿಸಿಷನ್. ಅದು ಅವ್ರ ಗಂಡ ಹೆಂಡ್ತಿ ಏನಾದರೂ ಆಗಿರ್ಬೋದು, ಅಥವಾ 2 ಸೈಡ್ ಲವರ್ಸ್ ಆದರೂ ಆಗಿರ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಾಗಿರ್ಬೋದು, ಆ ರೀಡಿಂಗ್ ಪ್ರಕಾರ ತಗೊಳ್ಳಿ ಅಷ್ಟೇ. ಅವ್ರಿಗೆ ಯಾವಾಗ ಆ್ಯಕ್ಷನ್ ತಗೊಬೇಕನ್ಸುತ್ತೋ ಆವಾಗ ತಗೊಂಡಾಗ ನಿಮ್ಮ ಜೊತೆ ಪರ್ಮನೆಂಟಾಗಿರ್ತಾರೆ. ಸೊ ನಿಮ್ಮ ವ್ಯಕ್ತಿ ಇಲ್ಲಿ ನಾನು ಒಂದು ಡೌಟ್ ಕ್ಲಿಯರ್ ಮಾಡಿದೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ ಅಂದರೆ ಪ್ರೀತಿ ಮಾಡ್ತಾಯಿದ್ದಾರೆ, ಇಷ್ಟನೂ ಪಡ್ತಾಯಿದ್ದಾರೆ. ಬಟ್ ಅವ್ರಿಗೆ ಕನ್ಫ್ಯೂಷನ್ನು, ಅವ್ರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರಲ್ಲ ಅಂತ ಭ್ರಮೆಯಲ್ಲಿದ್ದಾರೆ. ಬಟ್ ಆದರೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಕನ್ಫ್ಯೂಷನಲ್ಲಿದ್ದಾರೆ ಅಷ್ಟೇ. ನಿಮ್ಮ ಪರ್ಸನ್ಗೆ ಇರೋವಂಥ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಕನ್ಫ್ಯೂಷನ್ ಇದೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ರೆ ಅಂತ ಅವ್ರಿಗೂ ಗೊತ್ತಿದೆ, ಬಟ್ ಅವ್ರಿಗೆ ಕನ್ಫ್ಯೂಷನು, ನಾನು ನನ್ನ ವ್ಯಕ್ತಿನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನ ಇಲ್ವಾ ಅಂತ ಅವ್ರಿಗೆ ಕನ್ಫ್ಯೂಷನ್ ಇದೆ ಅಷ್ಟೇ. ಆದರೆ ನಿಮ್ಮ ವ್ಯಕ್ತಿಗೆ ಗೊತ್ತಿಲ್ಲ, ಇನ್ನೂ ಕ್ಲಾರಿಟಿ ಬಂದಿಲ್ಲ, ನಾನು ಆ ವ್ಯಕ್ತಿನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ಬಟ್ ಇವಾಗ ರಿಯಲೈಸೇಷನ್ ಆಗಿದೆ ನೀವು ಅವ್ರಿಗೆ ಬೇಕು ಅಂತ. ಸೊ ಹಾಗೆ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಜೊತೆಗಿರ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಜೊತೆಗಿರ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಜೊತೆಗಿರ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಜೊತೆಗಿರ್ತಾರೆ. ಓಕೆ, ನೀವು ಲೈಫ್ ಲಾಂಗ್ ಜೊತೆಗಿರೋವಂಥ ಸಾಧ್ಯತೆಗಳು 100ಕ್ಕೆ 100 ಇದೆ ಅಂತ ಹೇಳ್ಬೋದು. ಬಟ್ ಅದೇ ನಿಮ್ಮ ವ್ಯಕ್ತಿ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ. ನಿಮ್ಮನ್ನು ಇರೋ ಚಾನ್ಸಸ್ ತುಂಬಾ ಇದೆ, ಯಾಕಂದರೆ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಜೊತೆ ಇದ್ರೇ ಫುಲ್ ಹ್ಯಾಪಿನೆಸ್. ಸೊ ಅದರಿಂದ ಅವರು ಒಂದಕ್ಕೋಸ್ಕರ ಅವಾಯ್ಡ್ ಮಾಡ್ತದೆ, ಏನಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್. ನೋಡಿ, ಇಲ್ಲಿ 3 ಕಪ್ಸ್ ಇದೆ, ನೀವು ಕಪ್ ಕೊಡ್ತಾ ಇದ್ರೂ ಅವರು ವ್ಯಕ್ತಿ ತಗೊಳ್ತಿಲ್ಲ. ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನಿಮ್ಮನ್ನು ಇನ್ನೂ ಓಲ್ಡಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಸೊ ಅದೇ ಮತ್ತೆ ಪ್ರಾಕ್ಟಿಕಲ್ ಅಂತಲೇ ಬರ್ತದೆ. ನಿಮ್ಮ ವ್ಯಕ್ತಿ ಯಾವಾಗಲೂ ದುಡ್ಡಿನ ಸಂಪಾದನೆ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಅದನ್ನು ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ. ಸೊ ಅದು ಸ್ವಲ್ಪ ಡಿಲೇ ಆಗ್ತದೆ. ಇರ್ತಾರೆ ಅಂದರೆ ಸೊ ಇಲ್ಲಿ ದ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರ್ತಾರಲ್ಲ ಅನ್ನೋದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಓಕೆ, ಸ್ಟಕ್ ತೋರಿಸ್ತಾ ಇದೆ. ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಿಲ್ಲ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕಾ ಬೇಡವಾ ಅನ್ನೋಂಥ ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ. ಓಕೆ, 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನೀವಿಬ್ಬರು ಸಪ್ರೇಷನ್ ಆಗಿದ್ರೆ ಮತ್ತೆ ನೀವಿಬ್ಬರು ಯೂನಿಯನ್ ಆದಮೇಲೆ ಒಂದು ಡಿಸಿಷನ್ಗೆ ಬರ್ತೀರ. ಓಕೆ, 2 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವಿಬ್ಬರು ಸಪ್ರೇಷನ್ ಹಿಂಗಿರೋ ನೀವು ಮತ್ತೆ ಯೂನಿಯನ್ ಆಗಿಬಿಟ್ರೆ ನೀವಿಬ್ಬರು ಲೈಫ್ ಲಾಂಗ್ ಜೊತೆಗಿರೋವಂಥ ಚಾನ್ಸಸ್ 100ಕ್ಕೆ 100 ಜಾಸ್ತಿನೇ ಇದೆ. ಓಕೆ, ಎರಾಪೆಂಟ್ ಬಂದಿರೋದ್ರಿಂದ ಚಾನ್ಸಸ್ಸು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನೀವಿಬ್ಬರು ಲೈಫ್ ಲಾಂಗ್ ಜೊತೆಗಿರೋವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಬಟ್ ನಿಮ್ಮ ವ್ಯಕ್ತಿ
ಅವ್ರ ಸೈಡ್ನಿಂದ ಎಫರ್ಟ್ಸ್ ಹಾಕಬೇಕಷ್ಟೆ. ನಿಮ್ಮ ಸೈಡ್ನಿಂದ ಏನು ಎಫರ್ಟ್ಸ್ ಹಾಕೋಂಥ ಅವಶ್ಯಕತೆ ಇಲ್ಲ. ನೀವು ಹಾಕೋದಾಗಿದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಅಷ್ಟೇ ಎಫರ್ಟ್ಸು, ಜಾಸ್ತಿ ಹಾಕೋ ಆಗಿಲ್ಲ. ನಿಮ್ಮ ವ್ಯಕ್ತಿಗೆ ನೀವು ಬೇಕಂತ ಅರ್ಥ ಆಗಿದೆ. ಸೊ ಅವ್ರು ಹಾಕಿದರೆ ಎಫರ್ಟ್ಸ್ ಜಾಸ್ತಿ ಹಾಕಿದ್ರೆ ಸೊ ಅವ್ರು ನಿಮ್ಗೆ ಸಿಗ್ತಾರೆ, ಅವ್ರು ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡೋಂಗಿದ್ರೆ ಮಾಡಿ ಅಷ್ಟೇ.